ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಟ್ರೀಮ್ ಯೂನಿಕ್. ಇವತ್ತು ನಾನು ನಿಮ್ಮ ಹತ್ರ ನಾನ್ ಸ್ಟಿಕ್ ಪ್ಯಾನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಿದ್ರೆ ನಾನ್ ಸ್ಟಿಕ್ ಪ್ಯಾನ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ಸೊ ಎಲ್ಲರ ಮನೆಯಲ್ಲೂ ನಾನ್ ಸ್ಟಿಕ್ ಪ್ಯಾನ್ಸ್ ಇದ್ದೇ ಇರುತ್ತೆ. ಈ ಒಂದು ನಾನ್ ಸ್ಟಿಕ್ ಪ್ಯಾನ್ ಬಗ್ಗೆ ನನಗೆ ಒಂದು ಸ್ವಲ್ಪ ಚಿಕ್ಕ ಮಾಹಿತಿ ಏನು ಗೊತ್ತಿದೆಯೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಸೊ ದಟ್ ನಾವು ಮಾಡುವಂತಹ ಮಿಸ್ಟೇಕ್ಸ್ನ ರೆಡ್ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು ನನ್ನ ಉದ್ದೇಶ ಆಗಿದೆ. ಹಾಗಿದ್ರೆ ಬನ್ನಿ ನೋಡೋಣ ನಾನ್ ಸ್ಟಿಕ್ ಪ್ಯಾನ್ಸ್ ಬಗ್ಗೆ ಏನಿದೆ ಅಂತ ಹೇಳಿಬಿಟ್ಟು. ನಾನ್ ಸ್ಟಿಕ್ ಪ್ಯಾನ್ಸ್, ಈ ಒಂದು ನಾನ್ ಸ್ಟಿಕ್ ಪ್ಯಾನ್ಸು ನಮ್ಮ ಒಂದು ಕುಕ್ಕಿಂಗ್ಗೆ ಸೈನ್ಸ್ ಕೊಟ್ಟಂತಹ ದೊಡ್ಡ ಒಂದು ಕೊಡುಗೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಈಸಿಯಾಗಿ ಬೇಗ ಫುಡ್ನ ಪ್ರಿಪೇರ್ ಮಾಡಬಹುದು. ವಿತೌಟ್ ಆಯಿಲ್ ನಾವು ಫುಡ್ನ ಪ್ರಿಪೇರ್ ಮಾಡಬಹುದು. ಇದು ಒಂದು ದೊಡ್ಡ ಟೆನ್ಷನ್ನ ನಮಗೆ ಕಡಿಮೆ ಮಾಡಿದೆ ಈ ಒಂದು ನಾನ್ ಸ್ಟಿಕ್ ಪ್ಯಾನ್. ಹಾಗಿದ್ರೆ ಈ ಒಂದು ನಾನ್ ಸ್ಟಿಕ್ ಪ್ಯಾನ್ ಯಾವ ರೀತಿ ಕೋಟ್ ಆಗಿರುತ್ತೆ ಅಂತ ಹೇಳಿದ್ರೆ ತಿಳಿಸ್ತೀನಿ ಬನ್ನಿ. ಈ ಒಂದು ನಾನ್ ಸ್ಟಿಕ್ ಪ್ಯಾನ್ ಇದೆಯಲ್ಲ, ಇದರ ಒಂದು ಕೋಟಿಂಗ್ ಬಂದು ಒಂದು ಸಿಂಥೆಟಿಕ್ ಪಾಲಿಮರ್ನಿಂದ ಕೋಟ್ ಮಾಡಿರ್ತಾರೆ. ಅದು ಪಾಲಿಟೆಟ್ರಾಫ್ಲೋರೋ ಈಥೇನ್ ಅನ್ನೋ ಒಂದು ಸಿಂಥೆಟಿಕ್ ಪಾಲಿಮರ್ನ ಬಳಸಿಬಿಟ್ಟು ಈ ಒಂದು ನಾನ್ ಸ್ಟಿಕ್ ಕೋಟಿಂಗ್ನ ಮಾಡಲಾಗುತ್ತೆ. ಈ ಒಂದು ಸಿಂಪಲ್ ಆಗಿ ನಾನ್ ಸ್ಟಿಕ್ ಕೋಟಿಂಗ್ನ ಟೆಫ್ಲಾನ್ ಕೋಟಿಂಗ್ ಅಂತ ಹೇಳಿಬಿಟ್ಟು ಕರೀತಾರೆ. ಇದು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಪಕ್ಕದ ಮನೆಯಿಂದ ಈಸ್ಕೊಂಡು ಬಂದಿದ್ದು. ಇದು ನಾನು ನಾನ್ ಸ್ಟಿಕ್ ಪ್ಯಾನ್ಸ್ನ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಾನು ಬೇಡ ಅಂತ ಹೇಳಿಬಿಟ್ಟು ನಾನು ಡಿಸೈಡ್ ಮಾಡಿ ಅದರ ಒಂದು ಆಲ್ಟರ್ನೇಟಿವ್ಸ್ನ ಬಳಸ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಇದು ಬಳಸಬಹುದು ಅಂತ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅದು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದಷ್ಟೇ ನನ್ನ ಉದ್ದೇಶ ಆಗಿದೆ. ನಿಮ್ಮ ಡಿಸ್ಕ್ರಿಪ್ಷನ್ಗೆ ಬಿಟ್ಟಿದ್ದು ಬಳಸಬೇಕಾ ಬೇಡವಾ ಅನ್ನೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಸ್ಕ್ರ್ಯಾಚಸ್ ಆಗಿದೆ. ಈ ಥರ ಸ್ಕ್ರ್ಯಾಚಸ್ ಆಗಿದ್ರೂ ಕೂಡ ಕೆಲವೊಬ್ರು ಬಳಸ್ತಾನೇ ಇರ್ತಾರೆ. ಇದೇ ಒಂದು ನನಗೆ ಮೋಟಿವ್ ಆಗಿದ್ದು ನಾನ್ ಸ್ಟಿಕ್ ಪ್ಯಾನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿಬಿಟ್ಟು. ಇದೇ ಅಲ್ಲ, ಇನ್ನೊಂದು ಪ್ಯಾನ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಈ ಒಂದು ಪ್ಯಾನ್ ಯಾವ ಕಂಡೀಷನಲ್ಲಿದೆ ಅಂತ ಹೇಳಿಬಿಟ್ಟು ನೋಡಿ. ಈ ಥರ ಎಲ್ಲ ಆಗಿರುತ್ತೆ, ಬಟ್ ಸ್ಟಿಲ್ ಇನ್ನೂ ನಾವು ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ನಾವು ಮಾಡುವಂಥ ದೊಡ್ಡ ಮಿಸ್ಟೇಕ್ ಏನಂತ ಹೇಳಿದ್ರೆ ಈ ಥರ ಕೋಟಿಂಗ್ ಪೀಲ್ ಆಫ್ ಆದಮೇಲೆ ಯೂಸ್ ಮಾಡಬಾರ್ದು ಇದನ್ನು. ಯಾಕೆ ಅಂತ ಹೇಳಿದ್ರೆ ಇದರ ಒಂದು ಡಿಸಡ್ವಾಂಟೇಜಸ್ ಜಾಸ್ತಿನೇ ಇದೆ. ಇದು ನೇರವಾಗಿ ನಮ್ಮ ಹೆಲ್ತ್ಗೆ ಪರಿಣಾಮ ಬೀರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೋಟಿಂಗ್ನ ಹೋದ್ಮೇಲೆ ಬಳಸ್ಕೂಡ್ದು. ಇದನ್ನು ಬಿಸಾಕಬೇಕು ಅಥವಾ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ನೋಡಿ, ಈ ನಾನ್ ಸ್ಟಿಕ್ ಕೋಟಿಂಗು ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಫುಡ್ನ ಸ್ಟಿಕ್ ಆಗದೆ ಇರೋ ಥರ ಕಾಪಾಡುತ್ತೆ ನಾನ್ ಸ್ಟಿಕ್ ಕೋಟಿಂಗು. ಅಷ್ಟೇ ಅಲ್ಲದೆ ಈ ಒಂದು ನಾನ್ ಸ್ಟಿಕ್ ಕೋಟಿಂಗಿಂದ ಆಯಿಲ್ನ ತುಂಬ ಲೆಸ್ ಕನ್ಸಂಪ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೀಗ ದೋಸೆ ಅಥವಾ ಚಪಾತಿ ಮಾಡ್ಬೋದು ಅಂತ ಹೇಳಿದಾಗ ವಿತೌಟ್ ಆಯಿಲ್ ಕೂಡ ನಾವು ದೋಸೆ ಮತ್ತು ಚಪಾತೀಸ್ನ ಮಾಡ್ಕೊಳ್ಬಹುದು. ಹಾಗೆ ಇನ್ನೂ ಬೇರೆ ಕರ್ರೀಸ್ ಎಲ್ಲ ಮಾಡಿದಾಗ ಲೆಸ್ ಆಯಿಲ್ ಇದು ಅವಶ್ಯಕತೆ ಇರುತ್ತೆ. ಇದಕ್ಕಿಂತ ತೀರಾ ತುಂಬ ಅವಶ್ಯಕತೆ ಇರೋವಂಥದ್ದೇನಿಲ್ಲ ಆಯಿಲು. ಅದೇ ನಾವು ಕಾಸ್ಟ್ ಐರನ್ ಆ ಥರ ಮಾಡಿದಾಗ ಅದು ನಮಗೆ ಒಂದು ಸ್ವಲ್ಪ ಜಾಸ್ತಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ಸ್ ಅಷ್ಟು ಜಾಸ್ತಿನೇ ತಗೊಳುತ್ತೆ ಆಯಿಲು. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಸ್ಟಿಕ್ಕಿ ನೇಚರ್ ಆಗಿ ಅದು ತುಂಬ ಬೇಗ ತಳ ಸೀರ್ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಲೇಬೇಕಾಗುತ್ತೆ. ವೆರಸ್ ಇದಕ್ಕೆ ಒಂದು ಈ ಕೋಟಿಂಗೇ ಇರೋದ್ರಿಂದ ನಾವು ಆಯಿಲ್ ಕಡಿಮೆ ತಗೊಳುತ್ತೆ. ಮೇಯ್ನ್ ಇದರ ಒಂದು ಯೂಸ್ ಅಂತ ಹೇಳಿದ್ರೆ ಇದೇನೇನೆ, ಆಯಿಲ್ ಕಡಿಮೆ ತಗೊಳುತ್ತೆ ಅನ್ನೋದು ಇದರ ಒಂದು ಮೇಯ್ನ್ ಬೆನಿಫಿಟ್ ಆಗಿದೆ. ಇದರಿಂದ ನಾವು ಬೆನಿಫಿಷಿಯಲ್ ಆಗ್ತಾ ಇರೋದು ಫ್ಯಾಟ್ ಇಂಟೇಕ್ ನಮಗೆ ಕಡಿಮೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ನಮಗೆ ಗೊತ್ತಿಲ್ಲ, ನಾವು ಇಂಡೈರೆಕ್ಟಾಗಿ ಇದರ ಒಂದು ಪಾರ್ಟಿಕಲ್ಸ್ನ ನಾವು ತಿಂತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಎಷ್ಟೊಂದು ಸರಿ ನಾವು ಮಾಡುವಂಥ ಫುಡ್ ಜೊತೆಗೆ ಈ ಒಂದು ನಾನ್ ಸ್ಟಿಕ್ ಕೋಟಿಂಗ್ ಏನಿರುತ್ತೆ, ಈ ಒಂದು ಸಣ್ಣ ಪಾರ್ಟಿಕಲ್ಸು ಫುಡ್ ಜೊತೆ ಇನ್ಫ್ಯೂಸ್ ಆಗಿಬಿಟ್ಟು ನಾವು ಅದನ್ನು ಕನ್ಸ್ಯೂಮ್ ಕೂಡ ಮಾಡಿಬಿಟ್ಟಿರ್ತೀವಿ. ಆದರೆ ಅದು ನಮಗೆ ಗೊತ್ತೇ ಇರಲ್ಲ. ಕೆಲವೊಬ್ಬರು ನಾನ್ ಸ್ಟಿಕ್ ಪ್ಯಾನ್ಸ್ ಬಗ್ಗೆ ಗೊತ್ತಿರುತ್ತೆ, ನೀಟಾಗಿ ಯೂಸ್ ಮಾಡ್ತಾರೆ. ಸೊ ಟು ಸಮ್ ಎಕ್ಸ್ಟೆಂಟ್ ಅದು ತುಂಬ ಚೆನ್ನಾಗೇ ವರ್ಕ್ ಆಗ್ತಾ ಇರುತ್ತೆ. ನಾನು ನಾನ್ ಸ್ಟಿಕ್ ಪ್ಯಾನ್ಸ್ನ ಯೂಸ್ ಮಾಡ್ತಿದ್ದೆ, ಬಟ್ ಈಗ ನಾನು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರ ಒಂದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ನಾನು ತಿಳ್ಕೊಂಡು ನಾನು ಒಂದು ಕನ್ಕ್ಲೂಷನ್ಗೆ ಬಂದೆ. ಸೊ ಆಗ್ಲಿಂದ ನಾನು ಯೂಸ್ ಮಾಡ್ತಿಲ್ಲ. ಆದರೆ ನಾನು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಅದನ್ನು ಯೂಶ್ವಲಿ ಎಲ್ಲರೂ ನೀಟಾಗಿ ನಾನ್ ಸ್ಟಿಕ್ ಪ್ಯಾನ್ಸ್ನ ಮೇಂಟೈನ್ ಮಾಡ್ತಾರೆ. ಲೈಕ್ ಮೆಟಲ್ ಸ್ಕ್ರಬ್ಬರ್ಸ್ ಯೂಸ್ ಮಾಡಲ್ಲ ತೊಳೆಯೋವಾಗ, ಅದ್ರ ಬದಲು ಸ್ಪಾಂಜಸ್ನ ಯೂಸ್ ಮಾಡಿ ತೊಳಿತಾರೆ. ಅಷ್ಟೇ ಅಲ್ಲದೆ
ಈ ಥರ ಒಂದು ಸ್ಪ್ಯಾಚುಲಾಸ್ ಇರುತ್ತಲ್ಲ, ಇದನ್ನು ಕೂಡ ಮೆಟಲ್ ಸ್ಪ್ಯಾಚುಲಾಸ್ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡಬಾರ್ದು ಫ್ಲಿಪ್ ಮಾಡಲಿಕ್ಕೆ. ಯಾಕೆ ಅಂತ ಹೇಳಿದರೆ ಈ ಒಂದು ಪ್ರೊಟೆಕ್ಟಿವ್ ಲೇಯರ್ ಏನಿರುತ್ತೆ ಇದು ಎದ್ದು ಬಂದುಬಿಟ್ಟಾಗ ನಮಗೆ ಹೆಲ್ತ್ ಹಜಾರ್ಡ್ಸ್ ತುಂಬ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಇದ್ರ ಬದಲು ನಾವೇನು ಮಾಡ್ತೀವಿ, ಇದರ ಒಂದು ಆಲ್ಟರ್ನೇಟಿವ್ ಆಗಿ ನಮಗೆ ವುಡನ್ ಸ್ಪ್ಯಾಚುಲಾಸ್ ಇರುತ್ತಲ್ಲ, ಈ ಥರ ಒಂದು ವುಡನ್ ಸ್ಪ್ಯಾಚುಲಾಸ್ನ ನಾವು ಬಳಸ್ತಾ ಇರ್ತೀವಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಗೊತ್ತಿದ್ರೆ ಇದು ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಷ್ಟು ಜನರಲ್ ಆಗಿ ನಮಗೆಲ್ಲರಿಗೂ ಗೊತ್ತಿದೆ ನಾನ್ ಸ್ಟಿಕ್ ಪ್ಯಾನ್ ಯಾವ ಥರ ಮೇಂಟೈನ್ ಮಾಡೋದು ಅಂತ ಹೇಳಿಬಿಟ್ಟು. ಆದರೆ ನಮಗೆ ಗೊತ್ತಿಲ್ಲದೆ ಇರೋಂತಹ ಕೆಲವೊಂದು ವಿಷಯ ಇದೆ. ಅದೇನಂತ ಹೇಳಿದ್ರೆ, ನಾವು ಮಾಡುವಂತಹ ಮಿಸ್ಟೇಕ್ಸಲ್ಲಿ ಆ ಮೂರು ಕೂಡ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಲೈಕ್ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಈ ಒಂದು ನಾನ್ ಸ್ಟಿಕ್ ಪ್ಯಾನ್ ಏನಿರುತ್ತೆ ಇದನ್ನು ಎಂಟಿಯಾಗಿ ಇದೇ ರೀತಿ ತೊಗೊಂಡೋಗ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಬರ್ನ್ ಮಾಡಿಬಿಟ್ಟಾಗ ಮೀನ್ಸ್ ಕಾಲಿಕ್ಕಿಟ್ಟಾಗ ಅಂಚನ್ನ ಅದು ಗ್ಯಾಸಸ್ನ ರಿಲೀಸ್ ಮಾಡುತ್ತೆ. ಅದು ಹಾನಿಕಾರಕ ಆಗಿರುವಂತಹ ಗ್ಯಾಸಸ್ ಆಗಿರುತ್ತೆ. ಸೊ ಇದರ ಒಂದು ಎಫೆಕ್ಟ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಎಂಟಿ ಪ್ಯಾನ್ನ ಪ್ರೀ ಹೀಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದಕ್ಕೆ ಆಯಿಲ್ ಅಥವಾ ಗೀನ ಅಪ್ಲೈ ಮಾಡಿಬಿಟ್ಟು ಹೀಟ್ ಮಾಡಿದಾಗ ಏನಾಗುತ್ತೆ, ಇದರ ಒಂದು ಏನು ದುಷ್ಪರಿಣಾಮ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ನಾನ್ ಸ್ಟಿಕ್ ಪ್ಯಾನಲ್ಲಿ ಹೈ ಹೀಟಲ್ಲಿ ಕುಕ್ ಮಾಡಬಾರ್ದು. ಯಾವುದೇ ಪದಾರ್ಥ ಆಗಿರಬಹುದು, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಇದು ಸೆಕೆಂಡ್ ಮಿಸ್ಟೇಕ್ ಆಗಿದೆ. ಥರ್ಡ್ ಮಿಸ್ಟೇಕ್ ಏನಂತ ಹೇಳಿದ್ರೆ, ಆ್ಯಸಿಡಿಕ್ ಫುಡ್ಸ್ ಇರುತ್ತಲ್ಲ, ಲೈಕ್ ಟೊಮ್ಯಾಟೋಸು ಮತ್ತು ಇನ್ನು ಸಿಟ್ರಿಕ್ ಆ್ಯಸಿಡ್ ಇರುವಂತಹ ಲೆಮನ್ ಆಗಿರಬಹುದು, ಈ ಥರ ಒಂದು ಆ್ಯಸಿಡಿಕ್ ಫುಡ್ಸ್ನ ನಾವು ಇದರಲ್ಲಿ ಕುಕ್ ಮಾಡ್ತೀವಿ. ಅದು ಮಾಡಲೇಕೂಡ್ದು. ಅದು ನಮ್ಮ ಒಂದು ಹೆಲ್ತ್ ಜೊತೆ ನಾವು ಆಟಾಡ್ದಂಗೆ. ಏಕೆ ಅಂತ ಹೇಳಿದ್ರೆ ಆ ಒಂದು ಟಾಕ್ಸಿಕ್ ಇದೇನು ನಾನು ಹೇಳಿದ್ದೆ ನಿಮಗೆ, ಟಾಕ್ಸಿಕ್ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ ಅಂತ ಹೇಳಿಬಿಟ್ಟು, ಅದರ ಒಂದು ಅದೇ ಮೊದಲೇ ಆ್ಯಸಿಡಿಕ್ ಫುಡ್ಸು ಮತ್ತು ಈ ಒಂದು ನಾನ್ ಸ್ಟಿಕ್ ಕೋಟಿಂಗ್ ಇರುತ್ತಲ್ಲ, ಇವೆರಡರ ಒಂದು ಕಾಂಬಿನೇಷನ್ ಏನಿರುತ್ತೆ ಅಂತ ಹೇಳಿದ್ರೆ ರಿಯಾಕ್ಷನ್ ಆಗುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿಬಿಟ್ಟು ನಾವು ಈ ಒಂದು ಮಿಸ್ಟೇಕ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಮತ್ತು ಇನ್ನೆರಡು ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ಅದು ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಅದು ಮೆಟಲ್ ಸ್ಕ್ರಬ್ಬರ್ಸ್ ಆಗಿರಬಹುದು, ಸ್ಪ್ಯಾಚುಲಾಸ್ ಆಗಿರಬಹುದು, ಯೂಸ್ ಮಾಡಕೂಡ್ದು. ಸೊ ಅವೆರಡರ ಬಗ್ಗೆ ನಿಮಗೆ ಎಲ್ಲರಿಗೂ ಅರಿವಿದ್ದೇ ಇದೆ. ಹಾಗಿದ್ರೆ ಇದನ್ನು ಈ ಥರ ಸ್ಕ್ರ್ಯಾಚ್ ಆಗಿರೋದನ್ನು ಬಳಸೋದ್ರಿಂದ ಏನಾಗುತ್ತೆ, ಎಷ್ಟೊಂದು ಜನ ಬಳಸ್ತಾ ಇದ್ದಾರೆ, ಸೊ ಅವ್ರಿಗೇನೂ ಆಗಿಲ್ವಲ್ಲ ಅಂತ ಹೇಳಿಬಿಟ್ಟು ನಾವು ಕೇಳ್ಬೋದು. ಅದು ಲೇಟರ್ ಪಾರ್ಟಲ್ಲಿ ಇದು ನಮಗೆ ಎಫೆಕ್ಟ್ ಆಗುತ್ತೆ. ಲೈಕ್ ಇದು ಲಿವರ್ ಡ್ಯಾಮೇಜ್ ಮಾಡುತ್ತೆ. ಈ ಒಂದು ನಾನ್ ಸ್ಟಿಕ್ ಪ್ಯಾನ್ಸ್ನ ಯೂಸ್ ಮಾಡೋದ್ರಿಂದ ಥೈರಾಯ್ಡ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಈ ಒಂದು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಪಾರ್ಟಿಕಲ್ಸ್ನ ಕನ್ಸ್ಯೂಮ್ ಮಾಡ್ತೀವಲ್ಲ, ಆ ಒಂದು ಪಾರ್ಟಿಕಲ್ಸಿಂದ ಕ್ಯಾನ್ಸರ್ ಕಾಸ್ ಮಾಡುವಂತಹ ಒಂದು ಗುಣ ಇರುತ್ತೆ ಅಂತ ಹೇಳಿಬಿಟ್ಟು ನಮಗೆಲ್ಲರಿಗೂ ಗೊತ್ತಿದೆ. ಅಷ್ಟೇ ಅಲ್ಲದೆ ಆಲ್ಝೈಮರ್ಸ್ ಆ್ಯಂಡ್ ಪಾರ್ಕಿನ್ಸನ್ಸ್ ಅನ್ನುವಂತಹ ಎರಡು ಮರೆವು ಕಾಯಿಲೆ ಏನಿದೆ ಅದು ಕೂಡ ಈ ಒಂದು ನಾನ್ ಸ್ಟಿಕ್ ಪ್ಯಾನ್ಸ್ನ ಯೂಸ್ ಮಾಡೋದ್ರಿಂದ ಲೇಟರ್ ಪಾರ್ಟಲ್ಲಿ ಎಫೆಕ್ಟ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇದೆ. ಮತ್ತು ಅಷ್ಟೇ ಅಲ್ಲದೆ ಚಿಲ್ಡ್ರನ್ಸಲ್ಲಿ ಹೈಪರ್ ಆ್ಯಕ್ಟಿವಿಟಿನ ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾವು ಈ ಒಂದು ಇಷ್ಟೊಂದು ಹೆಲ್ತ್ ಹಜಾರ್ಡ್ಸ್ ಇರೋದ್ರಿಂದ ನೋಡಿಕೊಂಡು ಬಳಸಬೇಕಾಗುತ್ತೆ. ಈ ಒಂದು ನಾನ್ ಸ್ಟಿಕ್ ಪ್ಯಾನ್ ಬಳಸಬೇಕಾ ಬೇಡವಾ ಅಂತ ಹೇಳಿಬಿಟ್ಟು 100 ಟೈಮ್ಸ್ ನಾವು ಥಿಂಕ್ ಮಾಡಬೇಕು ಒಂದು ವಸ್ತು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ. ಸೊ ನಮಗೆ ಇದರ ಒಂದು ಆಲ್ಟರ್ನೇಟಿವ್ ಇದಕ್ಕಿಂತ ಚೀಪಾಗೆ ಸಿಗುವಂತಹದ್ದು ಇದ್ದೇ ಇದೆ. ಸೊ ನನಗೆ ಗೊತ್ತಿರೋ ಹಾಗೆ ಕಾಸ್ಟ್ ಐರನ್ ಆಗಿರಬಹುದು, ಅದು ನನಗೆ ಗೊತ್ತಿರೋ ಹಾಗೆ ಒಂದು 300 ರುಪೀಸ್ಗೆಲ್ಲ ಒಂದು ಪ್ಯಾನ್ ಸಿಗುತ್ತೆ. ಲೈಕ್ ದೋಸಾ ಪ್ಯಾನ್ ಇರುತ್ತಲ್ಲ, ಆ ಒಂದು ಪ್ಯಾನು ನೋಡ್ತಾ ಇದ್ದೀರಲ್ಲ, ಇದು ಕಾಸ್ಟ್ ಐರನ್ದು. ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ಏನಾಯಿತು, ತುಂಬ ಸ್ಟಿಕ್ ಆಗ್ತಾ ಇತ್ತು. ಆಮೇಲೆ ಇದು ಸೀಸನಿಂಗ್ ಮಾಡಿ ಬಳಸಿದ್ರೆ ಇದು ಕೂಡ ನಾನ್ ಸ್ಟಿಕ್ ಲೇಯರ್ ಆಗೇ ಕೆಲಸ ಮಾಡುತ್ತೆ. ಈಗ ಇದರಲ್ಲೂ ಕೂಡ ದೋಸೆಗಳು ನಾನ್ ಸ್ಟಿಕ್ ಥರನೇ ಬರುತ್ತೆ. ಲೈಕ್ ನಾನ್ ಸ್ಟಿಕ್ ಕೋಟಿಂಗ್, ಅದೇ ನಾನ್ ಸ್ಟಿಕ್ ಕೋಟಿಂಗ್ ಆಗುತ್ತೆ. ಬರ್ತಾ ಅದು ನಾನ್ ಸ್ಟಿಕ್ ಕೋಟಿಂಗ್ ಆಗಿ ಟರ್ನ್ ಆಗುತ್ತೆ. ಅಂತ ಹೇಳಿದ್ರೆ ಆಯಿಲ್ ನಾವೇನು ಗ್ರೀಸ್ ಮಾಡ್ತಾ ಇರ್ತೀವಿ ಅದೇ ಒಂದು ನಾನ್ ಸ್ಟಿಕ್ ಲೇಯರ್ ಥರ ಆ್ಯಕ್ಟ್ ಮಾಡುತ್ತೆ ಅಷ್ಟೇ, ನಾವು ಯಾವುದು ಕೋಟ್ ಮಾಡಿರೋದಿಲ್ಲ. ನೋಡಿ, ನಾವು ನಾನ್ ಸ್ಟಿಕ್ ಪ್ಯಾನ್ಸ್ ಯೂಸ್ ಮಾಡಿದ್ರೆ ಇದರ ಒಂದು ಪಾರ್ಟಿಕಲ್ಸ್ ಫುಡ್ ಜೊತೆಗೆ ಇನ್ಫ್ಯೂಸ್ ಆಗಿಬಿಟ್ಟು ಇದರಿಂದ ಸ್ಟೊಮಕ್ ಅಪ್ಸೆಟ್ ಆಗುತ್ತೆ. ಅದೇ ವೆರಾಸ್ ನಾವು ಕಾಸ್ಟ್ ಐರನ್ ಯೂಸ್ ಮಾಡಿದ್ರೆ ಐರನ್ ಡೆಫಿಷಿಯನ್ಸಿನ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ನಾವು ಆಪ್ಷನ್ನು ನಮ್ಮ ಕೈಯಲ್ಲಿರುತ್ತೆ, ನಾವು ಯಾವುದನ್ನ ಆಪ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು.
ಸೊ ಇದನ್ನು ಒಂದು ನನಗೆ ಗೊತ್ತಿರುವಂಥ ಒಂದು ಚಿಕ್ಕ ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ಈ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ಥರದ್ದು ತುಂಬ ಜನದ ಮನೆಗಳಲ್ಲಿ, ನನ್ನ ಫ್ರೆಂಡ್ಸ್ ಮನೆಗಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಅವ್ರಿಗೂ ಕೂಡ ತಿಳಿಸಿದ್ದೀನಿ ಕೂಡ. ಆದರೆ ಅದು ಅವ್ರಿಗೆ ಬಿಟ್ಟಿದ್ದು ಯೂಸ್ ಮಾಡೋದು. ಸೊ ಇದರಿಂದ ನನಗೆ ಬೇಜಾರಾಗ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಈ ಥರ ಮಿಸ್ಟೇಕ್ಸ್ ಮಾಡ್ತಾ ಇರೋರು ಇದ್ದರೆ ಅಟ್ಲೀಸ್ಟ್ 10 ಮೆಂಬರ್ಸಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ತಿಳ್ಕೊಳ್ತಾರೆ ಅಂತ ಹೇಳಿಬಿಟ್ಟು ನನ್ನ ಒಂದು ಕಳಕಳಿ. ಸೊ ಫ್ರೆಂಡ್ಸ್, ಇದು ಫೈನಲಿ ಇದು ನಮ್ಮ ಮನೆಯಲ್ಲಿ ಇರುವಂತಹ ನಾನ್ ಸ್ಟಿಕ್ ಪ್ಯಾನ್ ಅಲ್ಲ. ನನ್ನ ಹತ್ರ 4 ನಾನ್ ಸ್ಟಿಕ್ ಪ್ಯಾನ್ಸ್ ಇತ್ತು. ಅದು 2 ಇಯರ್ಸ್ ಬ್ಯಾಕೆ ನಾನು ಡಿಸ್ಕಾರ್ಡ್ ಮಾಡಿ ಆಯಿತು. ಸೊ ಅದ್ರ ಬದಲಾಗಿ ನಾನು ಆಲ್ಟರ್ನೇಟಿವ್ಸ್ ಹೇಳಿದ್ನಲ್ಲ, ಆ ಥರ ಕಾಸ್ಟ್ ಐರನ್ನು ಇನ್ನೊಂದು ಸ್ಟೋನ್ನ ರಿಪ್ಲೇಸ್ ಮಾಡಿದ್ವಿ. ಪಡ್ಡು ಹಂಚಿಗೆ ನಾವು ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೆ ಮೊದಲು. ಆದರೆ ನಾನೀಗ ಅದನ್ನು ಬಿಸಾಕ್ಬಿಟ್ಟು ಸ್ಟೋನ್ದು ತರಿಸಿದ್ದೀನಿ. ಹಾಗೆ ಇನ್ನೂ ಪ್ಯಾನ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ಆ ಪ್ಯಾನ್ಸ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು ಬೇರೆ ಒಂದು ಮೆಟಲ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ. ಸೊ ಚೇಂಜು ಫಸ್ಟು ನಮ್ಮಿಂದ ಸ್ಟಾರ್ಟ್ ಆಗಬೇಕು ಅನ್ನೋದೇ ನನ್ನ ಒಂದು ಇಂಟೆನ್ಷನ್ನು. ಸೊ ಈ ಒಂದು ಉದ್ದೇಶದಿಂದ ನಾನು ನಿಮಗೆ ಇಷ್ಟು ಮಾಹಿತಿನ ನಾನ್ ಸ್ಟಿಕ್ ಪ್ಯಾನ್ಸ್ ಬಗ್ಗೆ ಕೊಟ್ಟಿದ್ದೀನಿ. ಇದ್ರ ಮೇಲೆ ನಿಮ್ಮ ಡಿಸ್ಕ್ರಿಪ್ಷನ್ಗೆ ಬಿಟ್ಟಿದ್ದು ನೀವು ಯಾವ್ದು ಬಳಸ್ತೀರಾ ಅಂತ ಹೇಳಿಬಿಟ್ಟು, ಹೆಲ್ತ್ ವೈಸ್ ಹೋಗೋದು ಇಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ ಯಾವುದು ಬೆಸ್ಟ್ ಅಂತ ಹೇಳಿಬಿಟ್ಟು. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಹೇಳಿರುವಂಥ ಟಾಪಿಕ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ಒಂದು ವಿಡಿಯೋನ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ದಟ್ ನನಗೆ ನೀವು ಎನ್ಕರೇಜ್ ಮಾಡಿದವರಾಗ್ತೀರಾ. ನಾನು ಇನ್ನಷ್ಟು ವೀಡಿಯೋಸು ಈ ಥರದನ್ನು ತರಲಿಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಈಗ ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ನನಗೆ ಒಂದು ಸ್ವಲ್ಪ ಗ್ರಿಪ್ ಸಿಗ್ತಾ ಇಲ್ಲ ಅಷ್ಟೊಂದು. ಬಟ್ ಸ್ಟಿಲ್ ನಾನು ಆದಷ್ಟು ಟು ದಿ ಬೆಸ್ಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.